ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಜ್ಯುವೆಲ್ರಿ ಫ್ರಮ್ ಮಹಾಭರಣ. ಆಲ್ಡೋ ಹ್ಯಾಂಡ್ ಬ್ಯಾಗು, ಆಮೇಲೆ ಡ್ರೆಸ್ ನ ಸ್ಯಾರಿಯಿಂದ ಹೊಲಿಸಿದ್ದು. ಈ ಕಂಪ್ಲೀಟ್ ಲುಕ್ ಬರೋದಕ್ಕೆ ಎಷ್ಟು ಸರ್ಕಸ್ ಮಾಡಿದೆ, ಲೆಟ್ಸ್ ಸಿ. ಸರ್ಪ್ರೈಸಿಂಗ್ಲಿ ಈ ವೀಕೆಂಡ್ ಒಂದೇ ಇವೆಂಟ್ ಇತ್ತು, ಅದ್ ಬೇರೆ 1 ಗಂಟೆಗೆ. ಸೊ ಇಡೀ ಬೆಳಿಗ್ಗೆ ಫುಲ್ ಟೈಮ್ ಇತ್ತು. ಈ ಔಟ್ಫಿಟ್ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಇದು ಸೀರೆಯಿಂದ ಹೊಲಿಸಿದ್ದು. ನಾವು 2 ಸತಿ ಈ ಸೀರೆ ಉಟ್ಕೊಂಡಾಗಿತ್ತು. ಸೊ ಗೌನ್ ಏನಾದ್ರು ಹೊಲಿಸ್ಬೇಡ ಅಂತ ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ್ಲೇ ತಗೊಂಡು ಹೊಲಿಸಿದ್ದೆ. ಟೈಲರ್ ಲೂಸ್ ಆಗಿ ಹೊಲ್ಬಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಟೈಟ್ ಮಾಡ್ಕೋಬೇಕಾಯ್ತು. ಅದರ್ವೈಸ್ ಲೇಟ್ಲಿ ಬರೀ ಹೊಲಿಗೆ ಬಿಚ್ಚೋದಾಗಿದೆ ಅಷ್ಟೇ. ಲೂಸ್ ಮಾಡ್ಕೊಳಕ್ಕೆ, ಟೈಟ್ ಮಾಡ್ಕೊಳ್ಳೋಕೆ ಟೈಮೇ ಬಂದಿಲ್ಲ. ಟ್ರೈ ಮಾಡಿದ್ಮೇಲೆ ಏನೋ ಮಿಸ್ಸಿಂಗ್ ಅನಿಸ್ತಾ ಇತ್ತು, ಏನೋ ಕಂಪ್ಲೀಟ್ ಲುಕ್ ಬರ್ತಿಲ್ಲ ಅಂತ ಅನ್ಸಿ ಸ್ಲೀವ್ಸ್ ಗೆ ಏನಾದ್ರು ಫೆದರ್ಸ್ ತರ ಏನಾದ್ರು ಆಡ್ ಮಾಡೋಣ ಅಂತ ಹೇಳಿ ನನ್ನ ಪಿಂಕ್ ಒಂದು ಗೌನ್ ಇತ್ತು, ಅದರಲ್ಲಿ ಇದಕ್ಕೂ ನಾನೇ ಫೆದರ್ಸ್ ನೆಲ್ಲ ಆಡ್ ಮಾಡಿದ್ದೆ. ಯಾಕಂದ್ರೆ ಅದು ತುಂಬಾ ತಿನ್ ಸ್ಟ್ರಾಪ್ ತರ ಇತ್ತು, ನನ್ಗೆ ಹಾಕೊಳಕ್ ಅಷ್ಟು ಕಂಫರ್ಟಬಲ್ ಇರ್ಲಿಲ್ಲ ಅನ್ಬಿಟ್ಟು ಈ ತರ ಫೆದರ್ಸ್ ಆಡ್ ಮಾಡಿದ್ದೆ. ಸೊ ಅದರಿಂದ ತೆಗೆದು ನನ್ನ ಡ್ರೆಸ್ಗೆ ಹೊಲ್ಕೊಂಡಿದ್ದಾಯ್ತು. ಸೊ ಫೈನಲಿ 1 ಸ್ಲೀವ್ಸ್ ಕಂಪ್ಲೀಟೆಡ್. ಸೊ ಏನೋ ಒಂಥರ ಫುಲ್ ಎನ್ಹಾನ್ಸ್ ಮಾಡ್ತು ಈ ಗೌನ್ ನ ಅಂತ ನನಗಂತೂ ಅನ್ನಿಸ್ತಿದೆ. ಸುನಿಲ್ ಇದೇನ್ ಜೂಲ್ ತರ ಇದೆ ಅಂತ ಹೇಳಿದ್ರು. ಹೇಗ್ ಅನಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ? ನನ್ಗೇನೋ ಇಷ್ಟ ಆಯ್ತು. ಸೊ 2 ಸ್ಲೀವ್ಸ್ ಹಾಕಿ ಫುಲ್ ರೆಡಿ ಆಗಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಡ್ರೆಸ್ ಮಾಡಿದ್ರೆ ಔಟ್ಫಿಟ್ ನೆಲ್ಲ ಓವರ್ಟೇಕ್ ಮಾಡಿದ್ದು ನನ್ನ ಈ ಬ್ಯೂಟಿಫುಲ್ ಜ್ಯುವೆಲ್ರಿ. ಇದು ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಫ್ರಮ್ ಮಹಾಭರಣ.